ಸಂಗತಿ ಶುರು ಮಾಡಿದ್ದಾರೆ ತುಮಕೂರಲ್ಲಿ. 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನಿಸೋದು. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. DK ಅವರ ಗ್ಯಾಂಗ್ ಏನಿದೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯ ಜನತೆಗೆ ಹೇಳ್ಬೇಕಲ್ಲ. ಫಸ್ಟು 3 ವರ್ಷದ ಸೆಲೆಬ್ರೇಷನ್ನು ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. ಖರ್ಗೆ ಅವರು ಬೇರೆ ಪೆಂಡಿಂಗ್ ಇಟ್ಟವರ ಕೇಸು. ಇಲ್ಲಿ ಕಾಂಗ್ರೆಸ್ಸಿನ ಬಣ ಒಡೆದೋಗಿ 2 ಬಾಗಿಲಿತ್ತು. ಇವತ್ತು ಮನೆಯೊಂದು 2 ಬಾಗಿಲಾಗಿತ್ತು ಕಾಂಗ್ರೆಸ್ದು. ಈಗ ಕಳೆದ 2 ದಿನದಿಂದ 3 ದಿನದಿಂದ ಮನೆಯೊಂದು 3 ಬಾಗಿಲಾಗೋಗಿದೆ. ಖರ್ಗೆ ಒಂದು ಬಾಗಿಲು ಓಪನ್ ಮಾಡ್ಕೊಂಡು ಅವರು ಅರ್ಜಿ ಇಟ್ಕೊಂಡು ಕೂತವ್ರೆ. DK ಒಂದು ಅರ್ಜಿ ಇಟ್ಕೊಂಡು ಅವರೊಂದು ಬಾಗಿಲಲ್ಲಿ ಕೂತವ್ರೆ. ಸಿದ್ದರಾಮಯ್ಯ ಒಂದು ಬಾಗಿಲಲ್ಲಿ ಕಾದ್ಕೊಂಡು ಕೂತವ್ರೆ. 3 ಬಾಗಿಲಾಗೋಗ್ಬಿಟ್ಟಿದೆ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ? ಯಾಕಂದರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ರಾಜ್ಯದ ಜನತೆಗೆ ಹೇಳಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದರೂ ಹೇಳಬೇಕು, ಇಲ್ಲ DK ಶಿವಕುಮಾರ್ ಅಂತ ಆದರೂ ಹೇಳಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದರೂ ಹೇಳಬೇಕು. ಏನು ಹೇಳಿದಿರ ಸಮಾವೇಶ ಅಂದರೆ 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನು ಏನು ಈ ಗ್ಯಾರಂಟಿ ಸ್ಕೀಮಲ್ಲಿ ಕೊಡಬೇಕಾಗಿತ್ತು, ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡಿದೆ. 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಿಲಾಗಿರೋದೇ ಸಾಧನೆ. 3 ವರ್ಷದ ಸಾಧನೆ 3 ಬಾಗಿಲು. 3 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ, ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ, ಯಾರು ಮುಖ್ಯಮಂತ್ರಿ, ಪರ್ಮನೆಂಟ್ ಮುಖ್ಯಮಂತ್ರಿ ಹೆಸರು ಹೇಳ್ರಪ್ಪ ಅಂದರೆ ಇದುವರೆಗೂ ಹೇಳೇ ಇಲ್ಲ. ಯಾರು ಕೇಳಿದ್ರು ಸಿದ್ದರಾಮಯ್ಯ ನಾನೇ ಅಂತಾರೆ, ಖರ್ಗೆ ನನಗೆ ಆಸೆ ಇದೆ ಅಂತಾರೆ, DK ಶಿವಕುಮಾರ್ ಅಂತೂ ನಮ್ದೆಲ್ಲ ಅನೌನ್ಸ್ ಮಾಡೋಕ್ಕೆ ಡೇಟ್ಗಳು ಕೊಡ್ತಾವ್ರು. ತಿಂಗಳು ಪ್ರತಿ ವರ್ಷವೂ ಕೂಡ ಕಳೆದ 2 ವರ್ಷದಿಂದ ನಾನು ಡೇಟ್ಗಳು ಕೊಟ್ಕೊಂಡೇ ಬಂದಿದ್ದಾರೆ. ಡೇಟ್ಗಳು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಡೇಟ್ ಕೊಡೋದು ಮುಖ್ಯಮಂತ್ರಿ ಅಷ್ಟೇ. ಅವ್ರದ್ದು ಸದ್ಯ ಇದ್ದಂಗೆ ಆಗೋಗ್ಬಿಟ್ಟಿದೆ ಖರ್ಗೆ ಬಂದ ಮೇಲೆ. ಈ ಪರಿಸ್ಥಿತಿಯಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿನ ಆಹಾಕಾರ ಇದೆ, ಎಲ್ಲ ಕಡೆ ನೀರಿನ ಆಹಾಕಾರ ಇದೆ. ಬೆಂಗಳೂರಲ್ಲಿ ಹಳ್ಳ ಬಿದ್ದ ರಸ್ತೆಗಳು, ಗುಂಡಿಗಳು, ಆ ಗುಂಡಿ ಮುಚ್ಚೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆಲ್ಲ ಬೆಳ್ಳಿಯ ಲೇಪನಗಳು ಹಾಕಿದ್ದಾರೆ, ಚಿನ್ನದ ಲೇಪನಗಳು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕದ್ಕೊಂಡು ಹೋಗ್ಬಿಟ್ಟವ್ರೆ. ಗುಂಡಿ ಮುಚ್ಚಿದ್ದು ಅವರೆಲ್ಲ ಚಿನ್ನದಲ್ಲಿ ಮುಚ್ಚಿದ್ರು, ಬೆಳ್ಳಿಯಲ್ಲಿ ಮುಚ್ಚಿದ್ರು, ಅದೆಲ್ಲ ಕದ್ಕೊಂಡು ಹೋಗ್ತವ್ರೆ. ಮತ್ತೆ ಎಲ್ಲ ಗುಂಡಿಗಳು. ಮರ ಬಿದ್ದಿರೋದು ಇನ್ನು 3 ದಿನ ಆಗೈತೆ ಮರ ಬಿದ್ದು, ಇನ್ನೂ ಎತ್ತಿಲ್ಲ ಮರನ. ಬೆಂಗಳೂರು ಪೂರ್ತಿ ಹಂಗೆ ಇದೆ. ಕೆಲವು ಕಡೆ ರೋಡಲ್ಲಿ ಬಿದ್ದಿರೋದನ್ನ ಫುಟ್ಪಾತ್ಗೆ ಹಾಕಿದ್ದಾರೆ, ರೋಡಲ್ಲಿ ಬಿದ್ದಿರೋದು ರೋಡಲ್ಲೇ ಇದೆ. ಎಲ್ಲ ಪೂರ್ತಿ ಅಂದರೆ ಸಾವು ಆಗಿರೋದು, ಗೋಡೆ ಬಿದ್ದು ಆಸ್ಪತ್ರೆಯಲ್ಲಿ ಸಾವಾಯಿತು, 7 ಜನ ಸಾವಾಯಿತು. ಅದನ್ನು ಯಾರು ತಪ್ಪಿತಸ್ಥರು ಅಂತ ಗುರುತು ಮಾಡಿದೆ, ಸುಮ್ಮನೆ ಯಾರೋ ಸಿಕ್ಕಿದ್ರು ಅಂತ ಇಂಜಿನಿಯರ್ಗಳ ಮೇಲೆ ಹಾಕಿ, ಆಸ್ಪತ್ರೆ ಮೇಲೆ ಹಾಕಿ ಕೈ ತೊಳ್ಕೊಂಡ್ರು. ಅದರಿಂದ ಈ ಸರ್ಕಾರ 3 ವರ್ಷದ ಸಾಧನೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಆದರೆ ಹೇಳ್ಬೇಕು. 11 ಜನ RCBಯಲ್ಲಿ ಸಾಯಿಸ್ತಾರಲ್ಲ, ಅದಕ್ಕೆ ಮಾಡ್ತಾ ಇದ್ದೀರಾ? ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ?
ಹೇಳ್ಬೇಕಲ್ಲ, ಏನನ್ನ ಸಂಭ್ರಮಾಚರಣೆ, ಗೋಡೆ ಬಿದ್ದು 7 ಜನ ಸತ್ರು, ಅದಕ್ಕೆ ನಮ್ಮದು 3 ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಏನು ಘನ ಕಾರ್ಯ ಮಾಡಿದ್ದೀರ ನೀವು? ಅದರಿಂದ ನಿಮಗೆ ಯೋಗ್ಯತೆ ಇಲ್ಲ. ಸಂಭ್ರಮ ಇವು 3 ವರ್ಷ ತುಂಬಿದೆ ಅಂತ ಜನ ಖುಷಿಯಿಂದ ಹೇಳ್ಬೇಕಾಯಿತು. ಈ ಸರ್ಕಾರ ಬಂದ ಮೇಲೆ ನಮ್ಗೆ ಒಳ್ಳೆಯ ಆಡಳಿತ ಸಿಕ್ಕಿದೆ, ಒಳ್ಳೆಯ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ಅದು ಇಲ್ಲ, ಮುಖ್ಯಮಂತ್ರಿ ಯಾರಂತ ಗೊತ್ತಿಲ್ಲ, ಆಡಳಿತ ಅಂತೂ ಕೇಳೋರು ಇಲ್ದಂಗೆ ಆಗೋದಿಲ್ಲ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇರ. ಈಗ ಚುನಾವಣಾ ಅಕ್ರಮಗಳು, ಒಂದು ಕಡೆ ಇರೋ ಎಮ್ ಎಲ್ ಎಗಳೆಲ್ಲ, ಕಾಂಗ್ರೆಸ್ ಎಮ್ ಎಲ್ ಎಗಳು ಜೈಲು ಬಾಗಿಲು ತುಳಿತಾ ಇದ್ದಾರೆ, ಜೈಲಿಗೆ ಹೋಗ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಜೈಲುಗಳಿಗೆ ಹೋಗ್ತಾನೆ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು. ಯಾವ ಭಾಗ್ಯಕ್ಕೋಸ್ಕರ ನೀವು 3 ವರ್ಷದ ಸಾಧನೆಯನ್ನು ಮಾಡ್ತಾ ಇದ್ದೀರಾ? ಜನ ನಿಮ್ಮನ್ನು ಛೀಮರಿ ಹಾಕ್ತಾರೆ.